ಫ್ಯಾಮಿಲಿ ಅಂದ್ರೆ ಇವಾಗ ಏನೇ ಒಂದು ಮಾಡ್ಬೇಕಂದ್ರೆ ಫ್ಯಾಮಿಲಿ ಇಸ್ ಇಂಪಾರ್ಟೆಂಟ್. ಸೊ ಫಾದರ್ಸ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು. ನಿಮ್ಗೆ ಒಂದು ಅಣ್ಣ ಇದ್ದಾರೆ, ನಾನು ಅಕ್ಕ, ನನ್ ತಂಗಿ ಇದ್ದಾಳೆ. ಸೊ ಅವಳು ಯಾವಾಗ್ಲೂ ಹೇಳ್ತಾ ಇರ್ತಾಳೆ ಅಂದ್ರೆ ದರ್ಸ್ ಅನ್ ಇನ್ಫ್ಲೂಯೆನ್ಸ್ ಒಂದು ಎಲ್ಡರ್ ಬ್ರದರ್ದಾಗಿರ್ಬೋದು. ಆಗುತ್ತೆ. ಯಾಕೆಂದರೆ ಮನೆಗಳಲ್ಲಿ ಯೂಶ್ವಲಿ ಆ ರೀತಿ ಆಗುತ್ತೆ. ನಮ್ಮ ಅಣ್ಣ ಅವರು ಮೆಡಿಕಲ್ ಮಾಡಿದವರು. ಅವರು ಆಗಲೇ ನಾನು ಶಾಲೆನಲ್ಲಿರುವಾಗಲೇ MBBS ಸೇರಿದ್ರು ಅವರು. ಸೊ ಅವ್ರದ್ದು ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು, ಓದಬೇಕು ಅಂತ. ಅಂದರೆ ಸುಮ್ಮನೆ ಕಾಲ ಕಳ್ಕೊಂಡಿರಬಾರ್ದು, ಓದಬೇಕು ಅಂತ. ಅದು ಒಂದು. ನಮ್ಮ ತಂದೆಯವರು ಬೇಸಿಕಲಿ ಈ ವಾಸ್ ಎ ಸ್ಕೂಲ್ ಟೀಚರ್. ಅಷ್ಟುವರೆಗೆ ನಾವೆಲ್ಲ ದೊಡ್ಡವರಾಗೋಷ್ಟೊತ್ತಿಗೆ ಅವರು ಬಿಟ್ಟು ಪಾಲಿಟಿಕ್ಸಿಗೆ ಬಂದು ಒಂದು 5-10 ವರ್ಷ ಪಾಲಿಟಿಕ್ಸ್ನಲ್ಲಿದ್ದು MLC ಆಗಿದ್ದರು ಒಂದು ಸಾರಿ. ಅದಾದಮೇಲೆ ಅದು ಬಿಟ್ಟು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿದರು. ಸೊ ನಾವು ಸ್ವಲ್ಪ ನಮಗೆಲ್ಲ ಬುದ್ಧಿ ಬರೋವಾಗ, ಅಂದರೆ ಅರಿವು ಬರುವಾಗ ಅವರಾಗಲೇ ಎಲ್ಲ ಬಿಟ್ಟು ಪಾಲಿಟಿಕ್ಸ್ ಎಲ್ಲ ಬಿಟ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿಬಿಟ್ಟಿದ್ರು. ಸೊ ಹಂಗಾಗಿ ಅವರು ಕೂಡ ಒಂದು ರೀತಿಯಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅನ್ನೋದು, ನಮ್ಮನ್ನು ಓದಿಸೋದು ಅಷ್ಟೇ ಅಲ್ಲ, ಇಡೀ ಸಮಾಜದಲ್ಲಿ ಮಕ್ಕಳನ್ನು ಓದಿಸ್ಬೇಕು ಅನ್ನೋ ಕಲ್ಪನೆ ಅವರಿಗೆ. ಇಟ್ ವಾಸ್ ಅ ಟ್ರೂ ಗಾಂಧಿಯನ್. ಹಾಗಾಗಿ ಅದು ನಮಗೆ, ನಮ್ಮ ತಾಯಿ ಭಾಳ ಇನ್ನೋಸೆಂಟು. ಅವರು ಯಾರು ಅಕ್ಷರ ಕಲ್ತಿರಲಿಲ್ಲ, ಓದೋದಕ್ಕೆ ಬರೆಯೋದಕ್ಕೆ ಬರೋದು, ಅನ್ಪಡ್ ಅಂತೀವಲ್ಲ ಹಾಗೆ. ಅವರಿಗೆ ಆದರೆ ಭಾಳ ಬುದ್ಧಿವಂತರು, ಯಾವ MBAನೂ ಬೇಕಾಗಿರಲಿಲ್ಲ, ಅಷ್ಟು ಬುದ್ಧಿವಂತರು. ಅವರು ಎಲ್ಲವನ್ನು ಮ್ಯಾನೇಜ್ ಮಾಡ್ತಾರೆ. ಅಗ್ರಿಕಲ್ಚರ್ ಅವರೇ ವ್ಯವಸಾಯ ಮಾಡಿಸೋರು, ಮನೆ ಅವರೇ ಮ್ಯಾನೇಜ್ ಮಾಡೋರು, ಹಣಕಾಸಿಂದೆಲ್ಲ ಅವರೇ, ಮನೆಗೆ ಸಂಬಂಧಪಟ್ಟ ಹಾಗೆ, ಬೇರೆ ಅವನೇ ಹಣಕಾಸಿಂದಿಲ್ಲ, ಮನೆಗೆ ಸಂಬಂಧಪಟ್ಟಿದ್ದೆಲ್ಲ ಅವರೇ. ನಾವು 5 ಜನ ಮಕ್ಕಳು, ಅದರಲ್ಲಿ ನನ್ನ ಸಿಸ್ಟರ್ಸ್ 3 ಜನ, ನಮ್ಮ ಬ್ರದರ್ ಒಬ್ಬರು. ಸೊ ಎಲ್ಲರನ್ನೂ ಕೂಡ ಅವರು ಚೆನ್ನಾಗಿ ನೋಡಿಕೊಂಡು ಬೆಳೆಸಿದರು. ಹೆಣ್ಮಕ್ಳು ಆ ಕಾಲಕ್ಕೆ ಇನ್ನೂ ಸ್ವಲ್ಪ ಹಳ್ಳಿಗಾಡಿನಲ್ಲಿ ತಮ್ಗೆ ಗೊತ್ತಲ್ಲ, ಹೆಚ್ಚು ಓದೋದೇನು ಬೇಕಾಗಿಲ್ಲ, ಯಾಕೆ ಬೇಕು ಅನ್ನೋ ಕಲ್ಪನೆ ಇರೋವಂಥದ್ದು. ನಮ್ಮ ಸಿಸ್ಟರ್ಸ್ ಎಲ್ಲ SSLCಗೆ ಎಲ್ಲ ಸ್ಟಾಪ್ ಆದರು. ಒಬ್ಬಳು ಮಾತ್ರ BScಗೇನೋ ಸೇರಿಕೊಂಡು BSc ಮಾಡಿಕೊಂಡ್ಳು. ಬಟ್ ಎಲ್ಲರೂ ಹೌಸ್ ವೈಫ್ಸೇ, ಯಾರು ಕೆಲಸಕ್ಕೆ ಹೋಗೋದು ಮಾಡೋದು ಆ ಥರದ್ದು ಯೋಚನೆನೇ ಇಲ್ಲ. ಅವಾಗೆಲ್ಲ ಬೇಗ ಮದುವೆ ಮಾಡಿ ಕಳಿಸ್ಬಿಡೋದು ಅಂತ. ಆ ಥರದಲ್ಲಿ ನಮ್ಮ ಫ್ಯಾಮಿಲಿ. ಬಟ್ ವೆರಿ ಸ್ಮಾಲ್ ವೆಲ್ ನಿಟ್ ಫ್ಯಾಮಿಲಿ. ಆ್ಯಂಡ್ ಇವಾಗ ನೀವು ಹೇಳಿದ್ರಿ ನಿಮ್ಮ ತಂದೆಯವರು ಕೇಮ್ ಇನ್ ಟು ಪಾಲಿಟಿಕ್ಸ್ ಒಂದು ಸ್ಕೂಲ್ ಟೀಚರ್ ಆಗಿ ಅಂತ. ಸೊ ಅಂಡ್ ದೆನ್ ನನಗೆ ಹೇಳ್ತಾ ಇದ್ದಾಗೆ ವಿನೋದ ಭಾವೆ ಅವರು ಮನೆಗೆಲ್ಲ ಬಂದಿದ್ರು. ಸೊ ದರ್ ವಾಸ್ ಅನ್ ಇನ್ಫ್ಲೂಯೆನ್ಸ್ ಅದ್ರದ್ದು ಅಂತ. ಸೊ ಅದ್ರ ಬಗ್ಗೆ ಹೇಳಿ. ಅವರು ನನಗೆ ಭಾಳ ವೇಗ್ಲಿ 4-5 ವರ್ಷದ ಮಗು ಇರ್ಬೋದು, ಆವಾಗ ನಮ್ಮ ಮನೆಗೆ ವಿನೋಬಾ ಭಾವೆ ಅವರು ಬಂದು ಅಲ್ಲೇ ನಮ್ಮ ಮನೆಯಲ್ಲೇ ಉಳ್ಕೊಂಡು ಒಂದು ವಾರ ಅವರೇ ನಮ್ಮ ತಂದೆಯವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮಾಡಿ ಅಂತ. ಸೊ ಅವರ ಒಂದು ಸಲಹೆ ಮೇಲೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ನಮ್ಮ ತಂದೆಯವರು 1959ನಲ್ಲಿ ಪ್ರಾರಂಭ ಮಾಡ್ತಾರೆ ನಮ್ಮೂರಲ್ಲಿ. ಅವ್ರು ಬಂದು ವಿನೋಬಾ ಭಾವೆ ಅವ್ರು ಬಂದು ಹೇಳಿದಾಗ, ಸೊ ಔಟ್ ಆಫ್ ದಟ್ ಇನ್ಸ್ಪಿರೇಷನ್ ಅವರು ಅವಾಗ ಈ ವಾಸ್ ಅ ಗ್ರೇಟ್ ಇನ್ಫ್ಲೂಯೆನ್ಸ್. ಮಹಾತ್ಮ ಗಾಂಧೀಜಿಯವರು ಆದಮೇಲೆ ಅವರು ಅವರು ಭೂದಾನ್ ಮೂವ್ಮೆಂಟ್ ಅಂತ ಮಾಡಿ ಇಡೀ ದೇಶದಲ್ಲಿ ಯಾರಾದರೂ ಜಮೀನು ಕೊಟ್ಟರೆ ಅದನ್ನು ತಗೊಂಡು ಬಡವರಿಗೆ ಕೊಡುವಂಥ ಕಾರ್ಯಕ್ರಮ, ಅದು ಒಂದು ಗ್ರೇಟೆಸ್ಟ್ ಮೂವ್ಮೆಂಟ್. ಸ್ವತಂತ್ರ ಆದ ನಂತರ ಅದು ಚಾಲನೆ ಆಯಿತು ಅಂತ. ಬಟ್ ಅವರು ಅಲ್ಲಿ ಹೇಳಿದ ಮೇಲೆ ಇಲ್ಲಿ ಶಾಂತಿನಿಕೇತನದ ವಾತಾವರಣ ಇದೆ, ಅದೇ ರೀತಿ ನೀವು ಇಲ್ಲಿ ಪ್ರಾರಂಭ ಮಾಡಿ ಅಂತ ಹೇಳಿ ಮಾಡಿದರು. ಇವತ್ತಿಗೂ ಆ ಶಾಲೆ, ನಾವೆಲ್ಲ ಅಲ್ಲೇ ಓದಿದ್ದು, ಆ ಶಾಲೆ ಮದರ್ ಇನ್ಸ್ಟಿಟ್ಯೂಷನ್ ಇವತ್ತಿಗೂ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ನಮ್ಮಲ್ಲಿ. 100% ರಿಸಲ್ಟ್ ಯಾವಾಗಲೂ ಬರ್ತಾ ಇರುತ್ತೆ. ಅದು ಸ್ವಲ್ಪ ನಮಗೆ ಅದೆಲ್ಲ ಪ್ರಾರಂಭ. ಇವತ್ತು ಅದೇ ಸಂಸ್ಥೆ ಸಿದ್ಧಾರ್ಥ ವಿದ್ಯಾಸಂಸ್ಥೆ ಅಂತೇನು ಪ್ರಾರಂಭ ಮಾಡಿದರು, ಈಗ 100 ಶಾಲೆಗಳಾಗಿದೆ, ಶಾಲಾ ಕಾಲೇಜುಗಳು, ಮೆಡಿಕಲ್ ಕಾಲೇಜು, ಒಂದು ಹೈಯರ್ ಸೈಡ್ ಯೂನಿವರ್ಸಿಟಿ ಆಗಿದೆ. ಆದರೆ ಪ್ರಾರಂಭದಲ್ಲಿ ಹೈಸ್ಕೂಲ್ಗಳೇನಿತ್ತು, ಈಗ ಒಂದು 8-10 ಜಿಲ್ಲೆಯಲ್ಲಿ ಹೈಸ್ಕೂಲುಗಳು ಬಡ ಮಕ್ಕಳಿಗೆ. ಅಲ್ಲಿ ಯಾವುದು ಫೀಸು ಮಾಡೋದಿಲ್ಲ, ಅಲ್ಲಿ ₹10 ಫೀಸ್ ಕೂಡ ಚಾರ್ಜ್ ಮಾಡೋದಿಲ್ಲ ಬಡ ಮಕ್ಕಳಿಗೆ ಅಂತೇಳಿ ಮಾಡಿರೋದು. ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇವೆ, ಇವತ್ತಿಗೂ ಅದೇ ಇದೆ. ಈಗ ಅವೆಲ್ಲ ಕೆಲವೆಲ್ಲ ಈಗ ಬೆಂಗಳೂರಿನಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಅವೆಲ್ಲ ಈಗ ಸಿಟಿ ಒಳಗಡೆ ಬಂದುಬಿಟ್ಟಿದೆ. ಅದು ಈಗ ನಾವು ಬೇರೆ ಮಾಡ್ರನ್ ಎಜುಕೇಷನ್ನಿಗೆ ಅದನ್ನು ಬದಲಾಯಿಸ್ತಾ ಇದ್ದೀವಿ. ಈಗ ನಿನ್ನೆ ಇಲ್ಲಿ ಕೊತ್ನೂರು ಅಂತ ಇದೆ, ಕೊತ್ನೂರಲ್ಲಿ ಆಲ್ಮೋಸ್ಟ್ 50 ಇಯರ್ಸ್ ಆಯ್ತೇನೋ ಅಲ್ಲಿ ಪ್ರಾರಂಭ ಮಾಡಿ ನಮ್ಮ ತಂದೆಯವರು. ಕೊತ್ನೂರು ಅವಾಗ ಎಲ್ಲೋ ಇತ್ತು ಬೆಂಗಳೂರಿಗೆ ಯಾವುದೋ ಇನ್ನೊಂದು ಊರು, ಆದರೆ ಈಗ ಇದು ಬೆಳಗಡೆ ಬಂದುಬಿಟ್ಟಿದೆ.
ನಾನು ಮೊನ್ನೆ ಹೋಗಿ ಆ ಶಾಲೆನೆಲ್ಲ ಹಳೆ ಕಟ್ಟಡ ಏನಿದೆ ಅದೆಲ್ಲ ಹೊಡೆದಾಕಿ ಹೊಸ್ದಾಗಿ ಕಟ್ಟಡ ಮಾಡಿ ಮಾಡರ್ನ್ ಎಜುಕೇಷನ್ ಮಕ್ಕಳಿಗೆ ಸಿಗಬೇಕು ಅನ್ನೋ ಥರ ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿ ಮೈಸೂರಲ್ಲಿ, ಹಾಸನದಲ್ಲಿ ಅಲ್ಲೆಲ್ಲ ಕೂಡ ಮಾಡ್ರನ್ ಎಜುಕೇಷನಿಗೆ ಸೂಟ್ ಆಗೋದ್ರಿಂದ ಬದಲಾಯಿಸ್ತಾ ಇದ್ದೀವಿ. ಬೇಸಿಕಲಿ ನಮ್ಮ ಸಂಸ್ಥೆ ಉದ್ದೇಶ ಏನು ಅಂದರೆ ನಾನ್ ಕಮರ್ಷಿಯಲ್ಲು. ಎರಡನೇದು ಬಡ ಮಕ್ಕಳಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಬಂದವರಿಗೆ, ಯಾವುದೇ ಸಮುದಾಯ ಇರ್ಬೋದು, ಅದು ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಅಥವಾ ಯಾವುದೇ ಸಮುದಾಯದಲ್ಲಿ ಬಡವರಿದ್ದಾರೆ. ಈಗ ನಾವೆಲ್ಲ ಮೇಲ್ಜಾತಿ ಅದು ಇದು ಹೇಳ್ತೀವಲ್ಲ, ಆ ಥರದಲ್ಲಿ ಅವರಲ್ಲೂ ಬಡವರಿದ್ದಾರೆ. ಅವರಿಗೆ ಎಜುಕೇಷನ್ ಕೊಡಬೇಕು ಅನ್ನೋದು ನಮ್ಮ ತಂದೆಯವರ ಕಲ್ಪನೆ. ಅದೇ ನಡೆಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮಣ್ಣ ಅವರು MBBS ಮಾಡಿ MS ಮಾಡಿ ಆಪ್ಥಮಾಲಜಿನಲ್ಲಿ ಐ ಸರ್ಜನ್ ಆಗಿದ್ದರು. ಆಮೇಲೆ ಅವರು ಗೌರ್ಮೆಂಟ್ ಸರ್ವಿಸನ್ನ ಬಿಟ್ಟು ನಾವು ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದಾಗ ನಮ್ಮ ಜೊತೆಯಲ್ಲಿ ಸೇರಿಕೊಂಡ್ರು. ಅವರು ಸಂಸ್ಥೆ ನಮ್ಮ ತಂದೆಯವರು ಆದಮೇಲೆ ಅವರನ್ನು ಜವಾಬ್ದಾರಿ ಕೊಟ್ಟಿದ್ವಿ. ಅವರು ನಡೆಸಿದರು. ಅವರು ತೀರ್ಕೊಂಡು 3 ವರ್ಷ ಆಯಿತು. ಈಗ ನಾನು ಅದನ್ನು ಜವಾಬ್ದಾರಿ ತೊಗೊಂಡು ನಡೆಸ್ತಾ ಇದ್ದೀನಿ.